ಡೈರೆಕ್ಟರ್ ನಾನು ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ದಿಸ್ ಯುವರ್ ಡೆಬ್ಯೂ ಫಿಲ್ಮ್. ಗೊತ್ತು, ಡೆಬ್ಯೂ ಯಾವ್ದಾದ್ರು ಒಂದು ಸಿನಿಮಾ ಡೆಬ್ಯೂ ಮಾಡಬೇಕಾದ್ರೆ ಒಂದು ನಿರ್ದೇಶಕರಾಗ್ಲಿ ಅಥವಾ ಆಸ್ ಅನ್ ಆಕ್ಟರ್ ಆಗಲಿ ಆಸ್ ಅ ಪ್ರೊಡ್ಯೂಸರ್ ಆಗಲಿ ತುಂಬಾ ಕನ್ಫ್ಯೂಷನ್ಸ್ಗಳಿರುತ್ತೆ. ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ. ಒಳ್ಳೆ ಆಡಿಯನ್ಸ್ ಸಿಕ್ಕಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಹೋಲ್ ಟುಗೆದರ್, ಯುನೋ. ಅಂಡ್ ಸೊ ಎಲ್ರು ಅಣ್ಣವ್ರ ತರ ಒಂದು ಸ್ವಭಾವ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ ಎಲ್ಲ ಅಭಿಮಾನಿಗಳಿಗೆ. ಅಭಿಮಾನಿ ದೇವರುಗಳು ಎಷ್ಟು ಜನರಿಗೆ ಆ ಮನಸ್ಸಿಂದ ಬರುತ್ತೆ ಹೇಳಿ. ಇನ್ನು ಫಾರ್ ದ ಸೇಕ್ ಆಫ್ ಸೇಯಿಂಗ್ ಇಟ್, ದೊಡ್ಡವ್ರು ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಅಷ್ಟೇ ಹೊರತು ಅದು ಮನಸ್ಸಿಂದ ಬಂದ್ರೆ ಮಾತ್ರ ಅದಕ್ಕೆ ತೂಕ. ಅಣ್ಣವ್ರಿಗೆ ಏನಕ್ಕೆ ಅಷ್ಟು ವ್ಯಾಲ್ಯೂ, ಅಷ್ಟು ತೂಕ ಅಂತ ಹೇಳಿದ್ರೆ ಅವ್ರು ಏನೇ ಹೇಳ್ತಾ ಇದ್ರು ಅದು ಮನಸ್ಸಿಂದ ಬರ್ತಿತ್ತಂತೆ. ಅಂಡ್ ಜೆನ್ಯೂನ್ಲಿ ಅಂದ್ರೆ ಬ್ಯೂಟಿಫುಲ್ ಇನ್ಸೈಡ್ ಔಟ್ ಅಂತ ಹೇಳ್ತೀವಲ್ವಾ, ಒಳಗ್ ನಾವ್ ಹೆಂಗ್ ಪ್ರೊಜೆಕ್ಟ್ ಮಾಡ್ತೀವಿ, ಮುಖ ಚೆನ್ನಾಗಿದ್ರೆ ಸಾಕಾಗಲ್ಲ. ಸೊ ನಾನು ಅದನ್ನೇ ಹೇಳೋದು, ಇವತ್ತು ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ ಕಿರಣ್, ರಾಮ್ ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ, ಸರ್ ನೀವು ಡೆಬ್ಯೂ ಮಾಡ್ತಿದ್ದೀರಾ. ಸೊ ಡೆಬ್ಯೂ ಅನ್ನೋದು ಜೀವನದಲ್ಲಿ ಒಂದೇ ಸತಿ ಬರೋದು, ಅದು ಪದೇ ಪದೇ ಬರಲ್ಲ. ಒಂದ್ಸತಿ ನೀವು ಡೆಬ್ಯೂ ಮಾಡಿದ್ಮೇಲೆ ಇಟ್ಸ್ ಯುವರ್ ಡೆಬ್ಯೂಟೆಂಟ್, ಇಟ್ಸ್ ಡನ್ ಫಾರ್ ಯುವರ್ ಲೈಫ್ ಅಲ್ವಾ. ಅದಾದ್ಮೇಲೆ ಯಾವ ತರ ನೀವು ನಿಮ್ ಸ್ಕಿಲ್ಸ್ ನ ಶಾರ್ಪನ್ ಮಾಡ್ತಾ ಹೋಗ್ತಾ ಇರ್ತೀರಾ ಅನ್ನೋ ತರದಲ್ಲಿ. ಅಂಡ್ ದಿಸ್ ಇಂಡಸ್ಟ್ರಿ ಇಸ್ ಸೋ ಗ್ಲಾಮರಸ್, ದಿಸ್ ಇಂಡಸ್ಟ್ರಿ ಇಸ್ filled with glitz and glory. I'm sure Sridhar sir will relate to me. ಈ ಇಂಡಸ್ಟ್ರಿ ಎಲ್ಲಾ ತೋರಿಸ್ಕೊಡುತ್ತೆ ನಿಮ್ಗೆ.